ಕಾನ್ಫೈನಿಂಗ್ ಸ್ಟ್ರೆಸ್ನ ಪ್ರಿನ್ಸಿಪಲ್ ಸ್ಟ್ರೆಸ್ ಅಂತ ಕರೀತಾರೆ. ಇದೆಲ್ಲ ರಿಲೇಷನ್ಸು ನಿಮಗೆ ಸಬ್ಜೆಕ್ಟಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ, ಡೇಟ್ ಆ್ಯಂಡ್ ಬುಕ್ಕಲ್ಲೆಲ್ಲ ಇರುತ್ತೆ. ಈಗ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಥಿಯರೀಸ್ ಆಫ್ ಫೇಲ್ಯೂರ್. ಇಲ್ಲಿ ಬಿ ಕೇರ್ಫುಲಿ ಕೇಳ್ಕೊಳ್ಳಿ. ಆ್ಯಂಡ್ ಮಾಡ್ಯೂಲ್ 1ಅಲ್ಲಿ DME 1ಅಲ್ಲಿ ಇದು ಬರುತ್ತೆ. ಆಲ್ ಆಫ್ ಯು ಲಿಸನಿಂಗ್, ರೈಟ್? ಎಸ್ ಸರ್. ಈ ಫಿಗರ್ ನೋಡಿದ್ರೆ ನಿಮ್ಮ ಪ್ರಕಾರ ಏನು ಇಂಟರ್ಪ್ರಿಟೇಷನ್ ಮಾಡ್ತೀರಾ ಸ್ವಲ್ಪ ಹೇಳ್ತೀರಾ? ನೋಡೋಣ ನಿಮ್ಮ ಅನಲೈಸ್ ಹೆಂಗಿರುತ್ತೆ ಅಂತ ತಿಳ್ಕೊಬೇಕು ನಾನು. ಅಬ್ಸರ್ವ್ ಮಾಡಿ. 50 kgs ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ? ಏನು ಮಾಡ್ತಾ ಇದ್ದಾನೆ? ಒಬ್ಬ ಜಿಮ್ನಾಸ್ಟಿಕ್ ಇದ್ದಾನೆ, ಡಬ್ಲ್ಯೂ ರೆಸ್ಲರ್ ಅನ್ಕೊಳ್ಳೋಣ, 50 kg ಎತ್ತಿದ್ದಾನೆ. ಈ ಕೇಸಲ್ಲಿ ಫಸ್ಟ್ ಕೇಸಲ್ಲಿ ಈಸಿಯಾಗಿ ಎತ್ತುತ್ತಾ ಇದ್ದಾನ, ಥರ್ಡ್ ಕೇಸಲ್ಲಿ ಈಸಿಯಾಗಿ, ಸೆಕೆಂಡ್ ಕೇಸಲ್ಲಿ ಈಸಿಯಾಗಿ ಎತ್ತುತ್ತಾ ಇದ್ದಾನ? ಫಸ್ಟ್ ಕೇಸಲ್ಲಿ. ಇಲ್ಲಿ ಎಷ್ಟಿದೆ ವೆಯ್ಟು? ಫಸ್ಟ್ ಕೇಸಲ್ಲಿ 50 ಇದೆ. ಸೆಕೆಂಡ್ ಕೇಸಲ್ಲಿ ಒಂದ್ ಕಡೆ ಅನ್ಈವನ್ ಇದೆ ಸರ್. 25 ಇದೆ. 25 15 ಎಷ್ಟಾಯ್ತು? 25 ಪ್ಲಸ್ 40. ತಲೆ ಮೇಲೆ ಒಂದೈತೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, 10 kg ಹಾಕೊಂಡಿದ್ದಾನೆ. ಎಷ್ಟಾಯ್ತು ಅಲ್ಲಿಗೆ ಟೋಟಲ್? 50 ಆಯ್ತಲ್ಲ. 50 kgನ ಇಲ್ಲಿ ಈಸಿಯಾಗಿ ಎತ್ತಿದಾನಲ್ಲ, ಮತ್ತೆ ಇವನು ಯಾಕೆ ಇಲ್ಲಿ 50 kg, ಅದೇ 50 kgನ ಈ ತರ ಎತ್ತಕ್ಕೆ ಕಷ್ಟಪಡಿದಾನೆ ಪುನಃ? ಡಿಸ್ಟ್ರಿಬ್ಯೂಷನ್ ವೆಯ್ಟ್ ಬೇರೆ ಬೇರೆ. 50 kg ಇರೋ ಹುಡುಗಿ ಎತ್ತಿ ಅಂದ್ರೆ ಹೆಂಗ್ ಎತ್ತಿರ್ತೀರಲ್ವಾ? ಏನ್ರಪ್ಪ, ಅದೇ ಒಂದ್ ಸಿಲಿಂಡರ್ ಎತ್ತಿ ಅಂದ್ರೆ ಸಿಲಿಂಡರ್ ಎಷ್ಟು ವೇಟ್ ಇರುತ್ತೆ? ಇಲ್ಲ ಸರ್, ಸಿಲಿಂಡರ್ನೇ ಎತ್ತೀವಿ ಸರ್. ಅಲ್ಲಲ್ಲ, ಅಷ್ಟು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ. ಸಿಲಿಂಡರ್ kg ಎಷ್ಟಿರುತ್ತೆ ಎಲ್ರು? ಸಿಲಿಂಡರ್ ಎಷ್ಟಿರುತ್ತೆ kg? 40-45 ಓ 40-45 ಇರುತ್ತಾ? ಓಕೆ. ಎಷ್ಟಿರುತ್ತಪ್ಪ ಸರ್? 14 14 kg. ನಾಡಿ ಹುಡುಗಿರ್ ಕರೆಕ್ಟ್ ಆಗಿ ಹೇಳ್ತಾರೆ. ಈಗ LPG ಸಿಲಿಂಡರ್ ಎಷ್ಟಿರುತ್ತಮ್ಮ? ಮಲ್ಕೊಬಿಟ್ಟವ್ರೆ ಸರ್. ವಾ ಸರ್, ಫ್ರೀಯಾಗಿ ಕೊಡ್ತಾರೆ, ಫ್ರೀಯಾಗಿ. ಹಲೋ, ಸರ್ ಅದೆಲ್ಲ ನೋಡಿರಲ್ಲ ಬಿಡಿ ಸರ್. ಹಲೋ, ಇಲ್ಲ. ಹರ್ಷಿತಾ, ನೀನಂತೂ ಓಟ್ ಇಟ್ಟಿದ್ಯಾ. ಈಗ ಹೇಳೋ ಒಂದ್ ಸಿಲಿಂಡರ್ ಎಷ್ಟು kg ಇರುತ್ತೆ? ಸರ್ 14 kg ಸರ್, 14.7 kg. ನೀ ಮನೇಲಿ ಇರೋದು ನೋಡ್ದೆ ಈಗ? ಇಲ್ಲ ಸರ್, ಹರ್ಷಿತಾ ಸರ್, ನಿಮ್ಮ ಹೋಟ್ಲಾಗ ಯೂಸ್ ಮಾಡ್ತಿರಲ್ಲ, ಆ ಸಿಲಿಂಡರ್ ಎಷ್ಟು kg ಇರುತ್ತೆ? ಸರ್ ಗೊತ್ತಿಲ್ಲ ಸರ್. 18 ಇರುತ್ತೆ. 19. ಕಮರ್ಷಿಯಲ್ ಯಾವಾಗಲೂ 19 kg ಇರುತ್ತೆ, ಡೊಮೆಸ್ಟಿಕ್ ಯಾವಾಗಲೂ 14.5 ಇರುತ್ತೆ. ಅಲ್ಲ, ಈಗ ಥಿಂಕ್ ಮಾಡಿ, 50 kg ಎತ್ತಾಗ ಅದು ಯಾಕೆ ಮತ್ತೆ ಅದನ್ನ ಮಾತ್ರ ಎತ್ತಾಗ ಫುಲ್ ಆದಾಗ ಸಿಲಿಂಡರ್ ಎತ್ತಕ್ಕೆ ಅಷ್ಟು ಕಷ್ಟಪಡ್ತೀವಿ ನಾವು? 10 kg ಸರ್ ವೆಯ್ಟ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಆ ಕಡೆ 25 ಈ ಕಡೆ ಎತ್ತಿದಾಗ ಅದು ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ? ಹೈಟ್ ಉದ್ದ ಜಾಸ್ತಿ ಸರ್, ಹುಡುಗಿ ಎತ್ತಿಲ್ಲ ಸರ್, ಎತ್ತದಾಗ ನೋಡಿ ಹೇಳ್ತೀವಿ. ಆಯ್ತು. ಸೊ ಅಂದ್ರೆ ಅರ್ಥ, ಇಲ್ಲಿ ಲೋಡ್ ಸಿಂಪಲ್ ಆಕ್ಟ್ ಆಗ್ತದೆ. ಅದೇ ಇಲ್ಲಿ ಏನಾಗುತ್ತೆ, ಲೋಡು ಯಾಕೆ ಇಟ್ ಈಸ್ ಆಕ್ಟಿಂಗ್ ಇನ್, ಇಲ್ಲಿ ಲೋಡು ಒಂದೇ ಡೈರೆಕ್ಷನ್ ಆಕ್ಟ್ ಆಗ್ತಾ ಇದೆ ಸೆಂಟರ್ ಅಲ್ಲಿ. ಸೊ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಬಟ್ ಇಲ್ಲಿ ಲೋಡ್ ಬಿಕಮ್ ಕಾಂಪ್ಲೆಕ್ಸಿಟಿ. ಇಲ್ಲಿ 15 kg, ಇಲ್ಲಿ 10 kg, 20 kg, ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ. ಅವಾಗ ಏನಾಗೋಯ್ತು, ಅನ್ಇವನ್ ಡಿಸ್ಟ್ರಿಬ್ಯೂಷನ್ ಆಯ್ತು. ಅವಾಗ ಏನಾಗುತ್ತೆ, ಇದೇ ಈಗ ಸ್ಟ್ರಕ್ಚರಲ್ ಕೇಸಲ್ಲೂ ಹಿಂಗೆ ಆಗುತ್ತೆ. ಒಂದೇ ಕಡೆ ಆಕ್ಟ್ ಆಗಿದ್ರೆ ಅದು ಈಸಿಯಾಗಿ ತಡ್ಕೊಳ್ಳೋದು. ಡಿಫ್ರೆಂಟ್ ಡೈರೆಕ್ಷನ್ ಆಕ್ಟ್ ಆಗಿದಾಗ ಏನಾಗ್ಬಿಡುತ್ತೆ, ಅದೇ ಸ್ಟ್ರಕ್ಚರಲ್ಲೂ ಇಟ್ ವಿಲ್ ನಾಟ್ ವಿಸ್ಟ್ಯಾಂಡ್ ದಟ್ ಲೋಡ್. ಸೊ ಯಾಕಂದ್ರೆ ನಾನು ಹೇಳಿದೆ, ಫೋರ್ಸ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ನಾಟ್ ಓನ್ಲಿ ಡಿಪೆಂಡ್ ಅಪಾನ್ ದ ಡೈರೆಕ್ಷನ್, ನಾಟ್ ಓನ್ಲಿ ಡಿಪೆಂಡ್ ಅಪಾನ್ ನಾಟ್ ಈವನ್ ಮ್ಯಾಗ್ನಿಟ್ಯೂಡ್, ಇಟ್ ಆಲ್ಸೋ ಡಿಪೆಂಡ್ ಆನ್ ವಾಟ್ ಪ್ಲೇನ್ ಇಟ್ ಆಕ್ಸಿಸ್. ಅದು ವೆದರ್ ಆಬ್ಲಿಕ್ಯೂ ಪ್ಲೇನ್ ಆಕ್ಟ್ ಆಗ್ತಿದೆಯಾ, ಎಕ್ಸ್ ಪ್ಲೇನ್ ಆಕ್ಟ್ ಆಗ್ತಿದೆಯಾ, ವೈ ಪ್ಲೇನ್ ಆಕ್ಟ್ ಆಗ್ತಿದೆಯಾ, ಅದು ಕೂಡ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಅದ್ರ ಮೇಲೂ ಸ್ಟ್ರೆಸ್ ಚೇಂಜಸ್ ಆಗುತ್ತೆ. ಸ್ಟ್ರೆಸ್ ಆಲ್ಸೋ ಎ ವೆಕ್ಟರ್ ಕ್ವಾಂಟಿಟಿ.
ಸೊ ಇದನ್ನ ಕಾಂಪ್ಲೆಕ್ಸ್ ಲೋಡ್ ಅಂತ ಕರೀತಾರೆ. ರೈಟ್ ಸೈಡ್ ಏನಂತ ಕರೀತಾರೆ? ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ Complex ಲೋಡ್. load. ಇದನ್ನ Complex. ಸಿಂಪಲ್ ಲೋಡ್ ಅಂತ ಕರೀತಾರೆ. ಕಾಂಪ್ಲೆಕ್ಸ್, ಸಿಂಪಲ್. ಈಗ ನಮಗೆ ಎಲ್ಲ ಓದಿದ್ರಿ. ಈಗ ಕಾಂಪ್ಲೆಕ್ಸ್ ಲೋಡ್ನ ಮತ್ತೆ ಹೆಂಗೆ ಡಿಸೈನ್ ಮಾಡ್ತಾರೆ? ಈಗ ಒಂದು ಬಸ್ಸೇ ತಗೊಳ್ಳೋಣ, ಇಲ್ಲ ಕಾರೇ ತಗೊಳ್ಳೋಣ, ಒಂದು ಚಾಸಿಸ್ ಡಿಸೈನ್ ಮಾಡ್ಬೇಕಾದ್ರೆ ನಾನು ಲೋಡ್ನ ಒಂದೇ ಸತಿಗೆ ಒಂದೇ ಡೈರೆಕ್ಷನ್ ಆ್ಯಕ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗುತ್ತೆ? ಎನಿ ಡೈರೆಕ್ಷನು ಯಾವ ಥರನಾದ್ರು ಆ್ಯಕ್ಟ್ ಆಗ್ಬೋದು. ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಕಡೆ ಫ್ರಂಟೇ ಜಾಸ್ತಿ ಆಗ್ಬೋದು, ಒಂದ್ಸತಿ ಒಂದು ಕಡೆ ಬ್ಯಾಕೇ ಜಾಸ್ತಿ ಆಗ್ಬೋದು. ಯಾಕಂದ್ರೆ ವೆಯ್ಟ್ ಒನ್ ಟೈಮ್ ಏನಾಗ್ತೀವಿ, ಜಾಸ್ತಿ ಇಡ್ತೀವಿ, ಇಲ್ಲ ಮಧ್ಯದಲ್ಲಿ ಜಾಸ್ತಿ ಆಗ್ಬೋದು. ಕಾಂಪ್ಲೆಕ್ಸಿಟಿ ಲೋಡ್ ಆಗುತ್ತೆ. ಮತ್ತೆ ಈ ಕೇಸಲ್ಲಿ ನೋಡಿ, ಇಲ್ಲಿ ಮತ್ತೆ ಹೇಗೆ ಫೇಲ್ಯೂರ್ ಪ್ರಿಡಿಕ್ಟ್ ಮಾಡ್ತಾರೆ ಅಂತ ಅಲ್ಲಿಗೆ. ಈಗ ಸಿಂಪಲ್ ಲೋಡ್ ಕೇಸ್ ಅಂದರೆ ಒಂದು ಟೆನ್ಸೈಲ್ ಲೋಡ್ ಆಗ್ತಂಗೆ. ಅದೇ ಕಾಂಪ್ಲೆಕ್ಸ್ ಇದ್ದಾಗ ಇಲ್ಲೊಂದು ಈ ಥರ ಟಾರ್ಕ್ ಆ್ಯಕ್ಟ್ ಆಗ್ತದೆ, ಕಪಲ್ ಆ್ಯಕ್ಟ್ ಆಗ್ತದೆ, ಒಂದು ಫೋರ್ಸು ವರ್ಟಿಕಲ್ ಆ್ಯಕ್ಟ್ ಆಗ್ತದೆ, ಒಂದು ಫೋರ್ಸು ಇನ್ಕ್ಲೈಂಡ್ ಆ್ಯಕ್ಟ್ ಆಗ್ತದೆ. ಇದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ಮತ್ತು ಹೇಗೆ ಪ್ರಿಡಿಕ್ಟ್ ಮಾಡಬೇಕು ಸ್ಟ್ರೆಸ್ಸು? ಇಲ್ಲೇ ಬ್ಯೂಟಿ ಆಫ್ ಸ್ಟ್ರೆಸ್ ಯೂಸ್ ಆಗೋದು. ದಟ್ ಈಸ್ ನೋನ್ ಆ್ಯಸ್ ಥಿಯರೀಸ್ ಆಫ್ ಫೇಲ್ಯೂರ್ಸ್. ಮತ್ತು ಥಿಯರೀಸ್ ಆಫ್ ಫೇಲ್ಯೂರ್ ಅಂದ್ರೆ ಏನು, ಏನಕ್ಕೆ ಯೂಸ್ ಮಾಡ್ತಾರೆ ಅದನ್ನ ಇಲ್ಲಿ ನೋಡೋಣ. ಕಾನ್ಸಂಟ್ರೇಟ್ ಆಗಿ ಕೇಳ್ಕೊಳ್ಳಿ. ಲಾರಿ Yes, sir. ಬೆಳಗ್ಗೆ ಕೇಳಿದ್ರಲ್ವಾ, ಕೇಳಿಸ್ಕೊಳ್ಳಿ. ನಾವು ಸಿಂಪಲ್ ಟೆನ್ಸೈಲ್ ಟೆಸ್ಟ್ ಮಾಡಿದಾಗ ಏನೇನು ಕ್ಯಾಲ್ಕುಲೇಟ್ ಮಾಡ್ತೀರಾ? ಸ್ಟ್ರೆಸ್ಸು, ಸ್ಟ್ರೈನು ಮತ್ತು ಅಮೌಂಟ್ ಆಫ್ Change. ಎನರ್ಜಿ. ಇದನ್ನು ಜಾಸ್ತಿ ನೀವು ಕ್ಯಾಲ್ಕುಲೇಟ್ ಮಾಡಿಲ್ಲ, ಬಟ್ ಆ್ಯಕ್ಚುಲಿ ಅದನ್ನ ಬೇಕು. ಇದ್ರ ವ್ಯಾಲ್ಯೂನ ಇಟ್ಕೊಂಡು ಏನು ರಿಸಲ್ಟ್ ನೀವು ಟೆನ್ಸೈಲ್ ಟೆಸ್ಟ್ ಮಾಡಿದಾಗ, ಯೂನಿಎಕ್ಸಲ್ ಟೆನ್ಸೈಲ್ ಟೆಸ್ಟ್ ಮಾಡಿದಾಗ ಏನು ಅದರದ್ದು ವ್ಯಾಲ್ಯೂಸ್ ಬರುತ್ತಲ್ಲ, ಅದು ಸ್ಟ್ರೆಸ್ ಇರ್ಬೋದು, ಸ್ಟ್ರೈನ್ ಇರ್ಬೋದು, ಅದರ ಎನರ್ಜಿ ಎಷ್ಟು ಅಬ್ಸರ್ವ್ ಮಾಡುತ್ತಲ್ಲ, ಅದನ್ನ ಇಟ್ಕೊಂಡು ಆ್ಯಕ್ಚುಯಲ್ ಸಿಸ್ಟಮ್ದು ಡಿಸೈನ್ ಮಾಡ್ತಾರೆ. ಅದರಲ್ಲಿ ಎಷ್ಟು ಸ್ಟ್ರೆಸ್ಸು, ಸ್ಟ್ರೈನು, ಅದು ವೆದರ್ ಇಟ್ ಇಸ್ ಫೇಲ್ ಪಾಸ್, ಅದು ಇದಾಗ್ತಾ ಇದೆ ಅಂತ ಕರೀತಾರೆ. ಅಲ್ಲ, ಸಿಂಪಲ್ ಟೆಸ್ಟ್ನ ತಗೊಂಡು ರಿಸಲ್ಟ್ನ ಹೌ ದೇ ವಿಲ್ ಪ್ರಿಡಿಕ್ಟ್ ಇನ್ ಟು ದಿಸ್. ಈಗ ನಿಮಗೆ ಮೆಟೀರಿಯಲ್ ವ್ಯಾಲ್ಯೂ ಎಲ್ಲ ಯಾವ್ದ್ರಲ್ಲಿ ಸಿಕ್ತು, ಹೆಂಗೆ ಸಿಕ್ತು? ಮೆಟೀರಿಯಲ್ ಸ್ಟ್ರೆಂತ್ ಎಲ್ಲ ರೆಫರ್ ಮಾಡ್ತಿರಲ್ಲ, ಈಗ ಡಿಸೈನ್ ಡೇಟಾ ಮಿಕ್ಲಿ ಮಾಡಿದಿರಲ್ಲ, ಅದು ಯಾವ್ದ್ರ ಮೇಲೆ ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ದು? ಹಂಗೆ ಬರೆದ್ಬಿಟ್ರೆ ಸುಮ್ಮನೆ ಸ್ಟೀಲ್ ಅಂದ್ರೆ ಇಷ್ಟು, ಅದ್ರ ಸ್ಟ್ರೆಂತ್ ಅದು ಹೆಂಗ್ ಗೊತ್ತಾಯ್ತು ಅವ್ರಿಗೆ ಅಷ್ಟು ವ್ಯಾಲ್ಯೂ ಅಂತ? Testing ಟೆಸ್ಟ್ ಮಾಡಿಸಿ. ಏನು ಟೆಸ್ಟಿಂಗು? ಅದು ಯಾವ ಟೆಸ್ಟು? ಈ ಥರ ಮೆಟೀರಿಯಲ್ ಟೆಸ್ಟಿಂಗ್ ಮಾಡಿದ್ದಾರೆ. ಬೆನ್ನಿ ಟೆಸ್ಟ್ ಇರ್ಬೋದು, ಯೂನಿಎಕ್ಸೆಲ್ ಸ್ಪೆಷಲಿ ಟೆನ್ಸೈಲ್ ಟೆಸ್ಟ್ ಮಾಡಿ ಕಂಡಿರುತ್ತೆ ವ್ಯಾಲ್ಯೂ. ಈಗ ಹೆಂಗ್ ಪ್ರಿಡಿಕ್ಟ್ ಮಾಡ್ತಾರೆ? ಈಗ ನೋಡಿ, ಇವಾಗ ನೋಡಿ, ಈ ಕೇಸಲ್ಲಿ ಯೂನಿಎಕ್ಸೆಲ್ ಟೆನ್ಸೈಲ್ ಕೇಸ್ ಬಂದಾಗ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಂತಂದ್ರೆ, ಮ್ಯಾಕ್ಸಿಮಮ್ ಸ್ಟ್ರೆಸ್ ಈಕ್ವಲ್ ಟು ವಾಟ್? ಟೆಕ್ಟೈಲ್ ಮೆಟೀರಿಯಲ್ ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಂದ್ರೆ ಏನು? ಈಕ್ವಲ್ ಟು ವಾಟ್? ಮ್ಯಾಕ್ಸಿಮಮ್ ಸ್ಟ್ರೆಸ್ ಈಕ್ವಲ್ ಟು ಇಲ್ಡ್ ಸ್ಟ್ರೆಸ್ಸಾ? ಹೌದಲ್ಲ? ಇಲ್ಡ್ ಸ್ಟ್ರೆಸ್. Yes, sir. ಅದೇ ತರ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಸ್ಟ್ರೈನ್ ಅಂದ್ರೆ ಸ್ಟ್ರೆಸ್ ಬೈ ಸ್ಟ್ರೈನು. ಅದು ಸ್ಟ್ರೆಸ್ ಅಂದ್ರೆ ಸಿಗ್ಮಾ ವೈ ಬೈ ಇ. ಅದೇ ತರ ವಾಟ್ ಇಸ್ ದ ಟೋಟಲ್ ಸ್ಟ್ರೈನ್ ಎನರ್ಜಿ ಇಂಡ್ಯೂಸ್ಡ್ ಅಂದ್ರೆ ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ತಾರೆ ಅಂದ್ರೆ ಸಿಗ್ಮಾ ವೈ ಸ್ಕ್ವೇರ್ ಬೈ 2e. ಅದೇ ತರ ವಾಟ್ ಇಸ್ ದ ಟೌ ವ್ಯಾಲ್ಯೂ ಅಂದ್ರೆ ಮ್ಯಾಕ್ಸಿಮಮ್ ಟೌ ಮ್ಯಾಕ್ಸ್ ಅಂದ್ರೆ ಇನ್ನೊಂದು ಹೇಳೋದು ಮರ್ತಿದೆ, ತಲೆ ಇಟ್ಕೊಳ್ಳಿ. ಯಾವಾಗಲೂ ಸಿಗ್ಮಾ ವ್ಯಾಲ್ಯೂ ಎಷ್ಟು ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ, ಸಿಗ್ಮಾ ಅಂದರೆ ನಾನು ಏನು ಶೇರ್ ಮಾಡಬೇಕಂದ್ರೆ ಆ ಅಬ್ಲಿಕ್ಯೂ ಪ್ಲೇನಲ್ಲಿ ಎಷ್ಟು ಆ್ಯಂಗಲ್ ಇದ್ದಾಗ ಅದು ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ 45 ಡಿಗ್ರಿ ಇದ್ದಾಗ. 45 ಡಿಗ್ರಿ ಇದ್ದಾಗ ಶಿಯರ್ ಸ್ಟ್ರೆಸ್ಸು ಮ್ಯಾಕ್ಸಿಮಮ್ ಆಗುತ್ತೆ. ಯಾಕೆ 45 ಡಿಗ್ರಿ ನೇ ಇದ್ದಾಗ ಅಂದರೆ ಅದಕ್ಕೆ ಹೇಳೋದು, ನೀವು ಏನೇ ಕಟಿಂಗ್ ಮಾಡಬೇಕಾದ್ರು, ಏನಾದ್ರು ಕಟ್ ಮಾಡಬೇಕು ಅಂದರೆ, ಈಗ ಈ ಬಾರ್ನ ಕಟ್ ಮಾಡಬೇಕು ಅಂದರೆ ನಾನು ಹಿಂಗೆ ಹಾರಿಜಾಂಟಲ್ ಕಟ್ ಮಾಡೋದು ಈಸಿ ಆಗುತ್ತೆ, ವರ್ಟಿಕಲ್ ಕಟ್ ಮಾಡೋದು ಈಸಿ ಆಗುತ್ತೆ, ಇಲ್ಲ ಅಷ್ಟೇ ಆ್ಯಂಗಲ್ ಕಟ್ ಮಾಡೋದು ಈಸಿ ಆಗುತ್ತೆ. ವಾಯ್ಸ್ ಬ್ರೇಕ್ ಆಗ್ತದೆ. ಇವಾಗ ಕೇಳಿಸ್ತಾ ಇದೆಯಾ? ಹಾ, ನನಗೆ ಕ್ವಶನ್ ಅರ್ಥ ಆಯ್ತಾ ಎಲ್ಲರಿಗೂ? ಅದೇ 45 ಡಿಗ್ರಿಯಿಂದ ಬ್ರೇಕ್ ಆಯ್ತು. ನೆಟ್ಟೇ ಗೊತ್ತಾಯಿಲ್ಲ ಸರ್ 45 ಡಿಗ್ರಿ ಆಂಗಲ್ ಅಲ್ಲಿ ಕಟ್ ಮಾಡಿದ್ರೆ ಈಸಿಯಾಗಿ ಬ್ರೇಕ್ ಆಗುತ್ತೆ ಸರ್. ಎಸ್ ಅಲ್ವಾ? ಯಾಕೆ ಅಂತಂದ್ರೆ 45 ಡಿಗ್ರಿ ಕಟ್ಟಾಗಿ ಯಾಕೆ ನಾವು ಈಸಿಯಾಗಿ ಅಂದ್ರೆ ಅಲ್ಲಿ ಶಿಯರ್ ಸ್ಟ್ರೆಸ್ ಮ್ಯಾಕ್ಸಿಮಮ್ ಇರುತ್ತೆ. ಆ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಯಾವಾಗಲೂ ಎಷ್ಟಿರುತ್ತೆ ಅಂದ್ರೆ ಇದು ತಮ್ರು ಹಾಫ್ ಆಫ್ ದಿ ಸಿಗ್ಮಾ ವೈ ಏನಿರುತ್ತಲ್ಲ ಮೆಟೀರಿಯಲ್ ಈಲ್ಡ್ ಸ್ಟ್ರೆಂತ್, ಅದರಲ್ಲಿ ಅರ್ಧ ಇರುತ್ತೆ ಅದು. ಆಯ್ತಾ? ಅದೇ ಥರ ಎಸ್ ಎಸ್ ಸಿ ಅಂದರೆ ಸ್ಟ್ರೈನ್ ಎನರ್ಜಿ
shear strain energy, S stands for shear, S stands for one more S stands for strain energy. ಬರ್ಕೊಳ್ಳಿ, shear strain energy always equal to ಇದ್ರ ಈ ಟೆನ್ಸೈಲ್ ಸ್ಟ್ರೆಸ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ shear strain energy ಬಂದು 6y² / 6g. ಇಷ್ಟು ಪ್ಯಾರಾಮೀಟರ್ನ ಟ್ರೀಟ್ ಮಾಡಿದ್ದು ಇದೊಂದು ಟೆಸ್ಟಲ್ಲಿ. ಎಷ್ಟು ಪ್ಯಾರಾಮೀಟ್ರು? 1 2 3 4 5. ಇದರಲ್ಲಿ ಯಾವುದೇ ವ್ಯಾಲ್ಯೂ ಇದಕ್ಕಿಂತ ಜಾಸ್ತಿ ಹೋದರೆ ಆ ಮೆಟೀರಿಯಲ್ಲು ಫೇಲ್ ಆಗುತ್ತೆ ಅಂತ. ಸೊ ಇದು ಸಿಂಪಲ್ ಲೋಡ್ಗೆ ಟೆಸ್ಟ್ ರಿಸಲ್ಟ್ ಬಂದಿರೋದನ್ನ ಇಟ್ಕೊಂಡು ಕಾಂಪ್ಲೆಕ್ಸ್ ಲೋಡ್ನ ನಾನು ಡಿಸೈನ್ ಮಾಡ್ತೀನಿ. ಏನಿ ಕಾಂಪ್ಲೆಕ್ಸ್ ಲೋಡಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡೋ ಸ್ಟ್ರೆಸ್ ಇರ್ಬೋದು, ಸ್ಟ್ರೈನ್ ಇರ್ಬೋದು, ಸ್ಟ್ರೈನ್ ಎನರ್ಜಿ ಇರ್ಬೋದು, ಶಿಯರ್ ಸ್ಟ್ರೆಸ್ ಇರ್ಬೋದು, ಶಿಯರ್ ಸ್ಟ್ರೈನ್ ಎನರ್ಜಿ ಇರ್ಬೋದು, ಈ ಯೂನಿಎಕ್ಸೆಲ್ ಟೆನ್ಸೈಲ್ ಸ್ಟ್ರೆಸ್ಟಲ್ಲಿ ಬಂದಿರೋ ರಿಸಲ್ಟ್ಗಿಂತ ಗ್ರೇಟರ್ ಆದರೆ ಆಬ್ವಿಯಸ್ಲಿ ಇಟ್ ಈಸ್ ಗೋಯಿಂಗ್ ಟು ಫೇಲ್. ಯಾಕೆ? ಯೂನಿಎಕ್ಸಿಲ್ ಟೆಸ್ಟ್ನ ರಿಸಲ್ಟ್ ಬಂದಿರೋದು ಕಾಂಪ್ಲೆಕ್ಸ್ ಲೋಡ್ ಕಂಡೀಷನ್ ಟೆಸ್ಟ್ ಬರೋ ರಿಸಲ್ಟ್ಗಿಂತನೂ ಜಾಸ್ತಿ ಆದರೆ ಯಾಕೆ ಫೇಲ್ ಆಗುತ್ತೆ? ಯಾಕೆ ಫೇಲ್ ಆಗುತ್ತೆ? ಯಾಕೆ ಫೇಲ್ ಆಗುತ್ತೆ? ಹಲೋ, ನಾನು ಹೇಳಿದ ಅರ್ಥ Yes, ಆಯ್ತಾ? sir. ಯೂನಿಎಕ್ಸೆಲ್ ಬರೋ ಟೆಸ್ಟ್ ರಿಸಲ್ಟ್ ಇಷ್ಟು 5 ಕ್ರಿಟಿಕಲ್ ಪ್ಯಾರಾಮೀಟರ್, ಸ್ಟ್ರೆಸ್ಸು, ಸ್ಟ್ರೈನ್ ಎನರ್ಜಿ ಇವೆಲ್ಲ. ಈ ರಿಸಲ್ಟು ಬರೋ ರಿಸಲ್ಟು ನಾನು ಕಾಂಪ್ಲೆಕ್ಸ್ ಲೋಡಲ್ಲಿ ನಾನು ಇಟ್ಕೊಂಡು ಅದೇ ಮೆಟೀರಿಯಲ್ ಮೇಲೆ ಇಟ್ಕೊಂಡು ಕಾಂಪ್ಲೆಕ್ಸ್ ಲೋಡ್ ಬಂದಾಗ ಅಲ್ಲಿ ಬರೆಯೋ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಸ್ಟ್ರೆಸ್ ಇರ್ಬೋದು, ಸ್ಟ್ರೈನ್ ಇರ್ಬೋದು, ಸ್ಟ್ರೈನ್ ಎನರ್ಜಿ ಇರ್ಬೋದು, ಇದ್ರಲ್ಲಿ ಬರೋ ಸಿಂಪಲ್ ಯೂನಿಎಕ್ಸೆಲ್ ಟೆಸ್ಟ್ ಬಂದಿರೋ ರಿಸಲ್ಟ್ಗಿಂತ ಜಾಸ್ತಿ ಆದರೆ ಫೇಲ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ? ಕಾಮನ್ ಸೆನ್ಸು ಇಷ್ಟೊಂದು ಥಿಂಕ್ ಮಾಡಬೇಕಾ? ಅಲ್ಲಪ್ಪ, ಸಿಂಪಲ್ ಅಲ್ಲೇ ಅದು ಈಗ Stress ಜಾಸ್ತಿ. ಟೆಸ್ಟ್ ಮಾಡಿದಾಗ 100 ಕಿಲೋಮೀಟರ್ಗೆ ಅದು ಫೇಲ್ ಆದಾಗ ಮ್ಯಾಕ್ಸಿಮಮ್ ಲೋಡ್ ಕಂಡೀಷನ್ ಅಲ್ಲಿ ಏನಾಗುತ್ತೆ? ಇನ್ನು ಬೇಗ ಫೇಲ್ ಆಗುತ್ತಲ್ವಾ? ಫೇಲ್ ಆಗುತ್ತೆ. ಹೌದು ಅಷ್ಟೇ ಲಾಜಿಕ್. ಅದನ್ನ ಇಟ್ಕೊಂಡೆ ಮತ್ತೆ ಹೆಂಗೆ ಕಾಂಪ್ಲೆಕ್ಸ್ ಮಾಡಬೇಕು ಅಂತ ಬಂದಾಗ ಅದಕ್ಕೆ ಒಂದು 5 ಥಿಯರೀಸ್ ಆಫ್ ಫೇಲ್ಯೂರ್ ಮಾಡಿದ್ದಾರೆ. ಯಾಕೆ 5 ಅಂದ್ರೆ ಎಷ್ಟು ಕ್ರಿಟಿಕಲ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ದಲ್ಲಿ ಪಾಯಿಂಟ್ಸ್ಗಳು? 1 2 ಸ್ಟ್ರೈನ್ ಎನರ್ಜಿ, ಶಿಯರ್ ಸ್ಟ್ರೆಸ್, ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್, ಶಿಯರ್ ಸ್ಟ್ರೈನ್ ಎನರ್ಜಿ 5. ಅದರಿಂದ ಶಿಯರ್ ಏನು ಮಾಡಿದ್ರು? 5 ಮಾಡಿದ್ದಾರೆ. ಅದ್ರಲ್ಲಿ ಇನ್ನೊಂದು ಸೇರಿಸಿದರೆ ಅದೇನು ಅಷ್ಟು ಇದಿಲ್ಲ, ಇಂಪಾರ್ಟೆಂಟ್ ಇಲ್ಲ. ಮೋಸ್ಟ್ ಥಿಯರಿ, ಓಕೆ, ಯಾವುದಿದು ಅಂದರೆ ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ಥಿಯರಿ, ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಥಿಯರಿ, ಮ್ಯಾಕ್ಸಿಮಮ್ ಡಿಸ್ಟಾರ್ಷನ್ ಎನರ್ಜಿ ಥಿಯರಿ. ಇದೆಲ್ಲ ಬರುತ್ತಪ್ಪ ನಿಮಗೆ DME 1ಗೆ. ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ಸ್ ಆರ್ ನಾರ್ಮಲ್ ಸ್ಟ್ರೆಸ್ ಥಿಯರಿ, ಮ್ಯಾಕ್ಸಿಮಮ್ ಸ್ಟ್ರೈನ್ ಎನರ್ಜಿ ಥಿಯರಿ. ಇದಕ್ಕೆಲ್ಲ ಇಕ್ವೇಷನ್ಸ್ ಬರುತ್ತೆ, ನಾ ಅದೆಲ್ಲ ಹೇಳಲ್ಲ. ಇಲ್ಲೊಂದು ಸಿಂಪಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ, ಕಾನ್ಸೆಪ್ಟ್ ಅಷ್ಟೆಲ್ಲ ಬೇಕಾಗಿರೋದು. ವಾಟ್ ಈಸ್ ಮ್ಯಾಕ್ಸಿಮಮ್ ಶಿಯರ್ ಪ್ರಿನ್ಸಿಪಲ್ ಸ್ಟ್ರೆಸ್ ಹೇಳುತ್ತಂದ್ರೆ, what is the maximum stress calculated? The maximum stress calculated from the complex load condition when it is when it is greater than or equal to the maximum normal stress value of the or value obtained by the shear uniaxial tensile test, then failure occurs. ಅಂದರೆ ಸಪೋಸ್ ಸಿಗ್ಮಾ 1 ಬಂದು ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್, ಈ ವ್ಯಾಲ್ಯೂ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು ಕಾಂಪ್ಲೆಕ್ಸ್ ಲೋಡಿಂಗ್ ಕಂಡೀಷನ್ಗೆ. ಈಗ ಸಿಗ್ಮಾ 1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ವ್ಯಾಲ್ಯೂ ಆಫ್ ದಿ ಸಿಂಪಲ್ ಯೂನಿಎಕ್ಸೆಲ್ ಟೆಸ್ಟ್. ಎಷ್ಟು? ಇಲ್ಲಿ ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ಇರೋದು ಏನು ಹೇಳಿದೆ ನಾನು? ಸಿಗ್ಮಾ ಮ್ಯಾಕ್ಸ್ ಈಕ್ವಲ್ ಟು ವಾಟ್? ಸಿಗ್ಮಾ ಮ್ಯಾಕ್ಸ್ ಈಕ್ವಲ್ ಟು ವಾಟ್ ಏನಿರುತ್ತೆ? Ultimate stress. Yield. ಇವೆಲ್ಲ ನಾವು ಏನು ಸೇರಿಸ್ತಿದ್ದ ಆಲ್ಮೋಸ್ಟ್ ಇದು ಸಿಗ್ಮಾ ವೈ ಅದ್ರದ್ದು ಈಲ್ಡ್ ಸ್ಟ್ರೆಂತ್ಗೆ ಮಾಡಿರೋದು. ಸೊ ಅಂದರೆ ನಾನು ಕಾಂಪ್ಲೆಕ್ಸ್ ಲೋಡ್ ಕಂಡೀಷನ್ ಅಲ್ಲಿ ಬಂದಿರೋ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ಸು ಗ್ರೇಟರ್ ದೆನ್ ಅದರ ಈಕ್ವಲ್ ಟು ದ ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ಆಫ್ ದಿ ಸಿಂಪಲ್ ಯೂನಿಎಕ್ಸೆಲ್ ಟೆನ್ಷನ್ ಸ್ಟ್ರೆಸ್ ವ್ಯಾಲ್ಯೂ ಈಕ್ವಲ್ ಅಥವಾ ಗ್ರೇಟರ್ ದೆನ್ ಆದರೆ ಫೇಲ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ. ಆ ಥಿಯರಿ ಬಂದು ಪ್ರಿನ್ಸಿಪಲ್ ಸ್ಟ್ರೆಸ್ ಥಿಯರಿ. ಈ ಥಿಯರಿನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸ್ಪೆಷಲಿ ಫಾರ್ ಬ್ರಿಟಲ್ ಮೆಟೀರಿಯಲ್ಗೆ ನಾವು ಯೂಸ್ ಮಾಡೋದಿಲ್ಲ. ವೆನ್ ಯು ಆರ್ ಡಿಸೈನಿಂಗ್ ಫಾರ್ ಬ್ರಿಟಲ್ ಮೆಟೀರಿಯಲ್ ದೆನ್ ದೇ ಗೋ ಫಾರ್ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ ಥಿಯರಿ. ಅದೇ ಥರ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಥಿಯರಿ. ಸೊ ಸರ್ ಅದನ್ನ ಇನ್ನೊಂದ್ಸತಿ ಹೇಳಿ. ಸಿಗ್ಮಾ 1 is the maximum principal stress for a complex system.
is greater than or equal to the maximum normal stress of the simple uniaxial tensile test, then the failure occurs. ಅಂದ್ರೆ ಮ್ಯಾಕ್ಸಿಮಮ್ ಸಿಂಪಲ್ ಯೂನಿಯಾಕ್ಸಲ್ ಟೆಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ನಾರ್ಮಲ್ ಸ್ಟ್ರೆಸ್ ಈಕ್ವಲ್ ಟು ಸಿಗ್ಮಾ ವೈ, ಇಲ್ಲಿ ಹೇಳಿದ್ನಲ್ಲ, ಕಾಣಿಸ್ತಾ ಇದೆಯಾ? ಹಾ ಅವಾಗ ಫೇಲ್ ಆಗುತ್ತೆ ಅಂತ. ಹಾ ಹಾ ಇದು ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಬ್ರಿಟಲ್ ಮೆಟೀರಿಯಲ್ಗೆ. ಅದೇ ತರ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಥಿಯರಿ ಏನ್ ಹೇಳುತ್ತೆ ಅಂದ್ರೆ ದ ಮ್ಯಾಕ್ಸಿಮಮ್ ಶಿಯರ್ ಕಾಂಪ್ಲೆಕ್ಸ್ ಸಿಸ್ಟಮ್ ಈಸ್ ಒನ್ ಹಾಫ್ ಆಫ್ ದಿ ಸಿಗ್ಮಾ 1 ಮೈನಸ್ ಸಿಗ್ಮಾ 3. ಏನು ಸಿಗ್ಮಾ 1 ಅಂದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ ಅವಾಗಲೇ. ಸಿಗ್ಮಾ 1 ಅಂದ್ರೆ ಏನು? ಸಿಗ್ಮಾ 1 ಅಂದ್ರೆ ಏನು? ಸಿಗ್ಮಾ 1 ಸಿಗ್ಮಾ 2 ಸಿಗ್ಮಾ 3 ಹೇಳಿದ್ನಲ್ಲ. ಏನದು ಸಿಗ್ಮಾ 1 ಸಿಗ್ಮಾ 2 ಸಿಗ್ಮಾ 3? ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್. ಮ್ಯಾಕ್ಸಿಮಮ್ ಸ್ಟ್ರೆಸ್. ಯಾ Sigma ಮ್ಯಾಕ್ಸಿಮಮ್ 2 ಶಿಯರ್ sigma 3 is the minimum principal stress. Therefore, the maximum shear stress for the complex system is the tau max is for the complex any complex system ಏನಿರುತ್ತೆ equation ಬಂದು sigma 1 minus sigma 3 divided by 2. So when this value is greater than or equal to maximum shear stress of the tensile test, uniaxial tensile test, ಅಲ್ಲಿ ಹೇಳಿದೆ tau max equal to always what? Half of the sigma y. Then its failure occurs. ಆ ಥಿಯರಿ ಬಂದು ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್. ಇದು ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅಂದ್ರೆ ಡಕ್ಟೈಲ್ ಮೆಟೀರಿಯಲ್ಗೆ. ಅದೇ ತರ ನೆಕ್ಸ್ಟ್ ಥರ್ಡ್ ಒನ್ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೈನ್ ಎನರ್ಜಿ ಥಿಯರಿ. ವಾಟ್ ಇಟ್ ಇಂಡಿಕೇಟ್ ಈಸ್ ಸ್ಟೇಟ್ಮೆಂಟ್ ಏನ್ ಬರ್ತದೆ, ದ ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೈನ್ ಫಾರ್ ಎ ಕಾಂಪ್ಲೆಕ್ಸ್ ಸಿಸ್ಟಮ್ ಈಸ್ ಸಿಗ್ಮಾ 1 ಬೈ ವಿ ಮೈನಸ್ 1 ಬೈ ವಿ. ಇದೆಲ್ಲ ಡಿರೈವೇಶನ್ ಇದೆಯಪ್ಪ, ಅದಕ್ಕೆಲ್ಲ ಇರುತ್ತೆ, ಅದನ್ನ ಡೈರೆಕ್ಟ್ ಬರ್ದಿರೋದು. ಇಂಟು ಮ್ಯೂ ಅಂದರೆ 1 ಬೈ ಎಮ್ ಇಂಟು ಸಿಗ್ಮಾ 2 ಬೈ ಇ ಮೈನಸ್ 1 ಬೈ ಎಮ್ ಸಿಗ್ಮಾ 3 ಇ. ಇದು ಕಾಂಪ್ಲೆಕ್ಸ್ ಸಿಸ್ಟಮ್ಗೆ. ಈ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಸ್ಟ್ರೈನ್ ಎನರ್ಜಿ ಆಫ್ ದಿಸ್ ಯೂನಿಎಕ್ಸಲ್ ಟೆನ್ಸೈಲ್ ಟೆಸ್ಟ್. ಮ್ಯಾಕ್ಸಿಮಮ್ ಸ್ಟ್ರೈನ್ ಎನರ್ಜಿ ಆಫ್ ದಿ ಯೂನಿಎಕ್ಸಲ್ ಟೆನ್ಸೈಲ್ ಟೆಸ್ಟ್ ಏನಂದೆ ನಾನು? ಸ್ಟ್ರೈನ್ ಎನರ್ಜಿ ಈಕ್ವೇಶನ್ ಹೇಳಿದ್ನಲ್ಲ, ಇಲ್ಲಿ ಎಲ್ಲ ಹೇಳಿದ್ನಲ್ಲ, ಅದು ಸ್ಟ್ರೈನ್ಗೆ ಇಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೈನ್ ಎನರ್ಜಿ ಅಲ್ಲ ಅಲ್ಲ, ಇದೆಯಲ್ಲ ಸಿಗ್ಮಾ ವೈ ಬೈ ಇ. ಆ ಸ್ಟ್ರೈನ್ ಮ್ಯಾಕ್ಸ್ ವ್ಯಾಲ್ಯೂಗಿಂತ ಸ್ಟ್ರೈನ್ ಎನರ್ಜಿ ಅಲ್ಲ, ಸ್ಟ್ರೈನ್ ಅಷ್ಟೇ. ಸಿಗ್ಮಾ ವೈ ಈಗಿಂತ ಜಾಸ್ತಿ ಯಾರು ಈಕ್ವಲ್ ಆದ್ರೆ ಅದು ಫೇಲ್ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಇದನ್ನ ಯೂಸ್ ಮಾಡಬಾರ್ದು, ಇದು ರಿಯಾಲಿಟಿಗೆ ವರ್ಕ್ ಆಗಲ್ಲ. ಇಫ್ ಬೀಯಿಂಗ್ ಎ ಡಿಸೈನರ್ ಯು ಶುಡ್ ಅವಾಯ್ಡ್ ದಿಸ್. ನೆಕ್ಸ್ಟ್ ಟೋಟಲ್ ಸ್ಟ್ರೈನ್ ಎನರ್ಜಿ ಥಿಯರಿ. ಸೊ ದ ಟೋಟಲ್ ಸ್ಟ್ರೈನ್ ಎನರ್ಜಿ ಥಿಯರಿ ಕಾಂಪ್ಲೆಕ್ಸ್ ಸಿಸ್ಟಮ್ ಇಸ್ ದಿಸ್ ಮಚ್. ವೆನ್ ದಿಸ್ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಸ್ಟ್ರೈನ್ ಎನರ್ಜಿ ಥಿಯರಿ, ಸ್ಟ್ರೈನ್ ಎನರ್ಜಿ ವ್ಯಾಲ್ಯೂ ಆಫ್ ದಿ ಸಿಂಪಲ್ ಯೂನಿಎಕ್ಸಲ್ ಟೆಸ್ಟ್, ಅದು ಏನಂದ್ರೆ ಸಿಗ್ಮಾ ವೈ ಸ್ಕ್ವೇರ್ ಬೈ 2 ಇ. ಇಲ್ಲಿ ಹೇಳಿದೆ, ನೆನಪಿದೆಯಾ? ಇಲ್ಲಿ ಸಿಗ್ಮಾ ವೈ ಸ್ಕ್ವೇರ್ ಬೈ 2 ಇ. ಇದು ಸ್ಟ್ರೈನ್ ಎನರ್ಜಿ ಫಾರ್ ಸಿಂಪಲ್ ಎನರ್ಜಿ. ಈ ವ್ಯಾಲ್ಯೂ ಗಿಂತ ಕಾಂಪ್ಲೆಕ್ಸ್ ಸಿಸ್ಟಮ್ ವ್ಯಾಲ್ಯೂ ಈಕ್ವಲ್ ಆರ್ ಗ್ರೇಟರ್ ದನ್ ಆದ್ರೆ ಏನಾಗುತ್ತೆ? ಈಕ್ವಲ್ ಆರ್ ಗ್ರೇಟರ್ ದನ್ ಆದ್ರೆ ಏನಾಗುತ್ತೆ? ಏನಾಗುತ್ತೆ? ಈ ವ್ಯಾಲ್ಯೂ ಕಾಂಪ್ಲೆಕ್ಸ್ ಸಿಸ್ಟಮ್ ಬಂದಿರೋ ಈ ಸ್ಟ್ರೈನ್ ಎನರ್ಜಿ ವ್ಯಾಲ್ಯೂ ಈಕ್ವಲ್ ಆರ್ ಗ್ರೇಟರ್ ದನ್ ಆಫ್ ದಿ ಯೂನಿಎಕ್ಸಲ್ ಟೆನ್ಸೈಲ್, ಇದಕ್ಕಿಂತ ಗ್ರೇಟರ್ ದನ್ ಈಕ್ವಲ್ ಆದ್ರೆ ಏನಾಗುತ್ತೆ? ಬ್ರೇಕ್ ಆಗುತ್ತೆ ಅಷ್ಟೇ. ಇದು ಕೂಡ ಗುಡ್ ಓಲ್ಡ್ ಗುಡ್ ಫಾರ್ ಸ್ಪೆಷಲಿ ಫಾರ್ ಡಕ್ಟೈಲ್ ಮೆಟೀರಿಯಲ್. ಲಾಸ್ಟ್ ಒನ್, ಅಂಡ್ ದಿಸ್ ಇಸ್ ವೆರಿ ಫೇಮಸ್ ಒನ್. ಮೋಸ್ಟ್ ಆಫ್ ದ ಡಿಸೈನಿಂಗ್ ವಿ ಆರ್ ಫಾಲೋಯಿಂಗ್ ದಿಸ್. ದಟ್ ಈಸ್ ನೋನ್ ಆಸ್ ಶಿಯರ್ ಸ್ಟ್ರೈನ್ ಎನರ್ಜಿ ಥಿಯರಿ. ಇನ್ನೊಂದಕ್ಕೆ ಇದಕ್ಕೆ ನೇಮು ವಾನ್ ಮಿಸಸ್ ಥಿಯರಿ. ಯಾರು ಇವಾಗ ಸ್ಟೆನ್ಸನ್ ಇದ್ದೀರಾ, ನಿಮ್ಗೆಲ್ಲ ನಾನು ಯಾವ್ ತಗೊಂಡಿದ್ದೆ, FEM ಲ್ಯಾಬ್ ತಗೊಂಡಿದ್ದೆ. ಅವಾಗ ರಿಸಲ್ಟ್ ನೋಡ್ಬೇಕಾದ್ರೆ ವಾನ್ ಮಿಸಸ್ ಅಂತ ನೋಡ್ತಾ ಇದ್ರಿ, ನೆನಪಿದ್ಯಾ? ಅದೇ ಬಂದು ಶಿಯರ್ ಸ್ಟ್ರೈನ್ ಥಿಯರಿ. ಯಾಕೆ ವಾನ್ ಮಿಸಸ್ ಅಂದ್ರೆ ಇಟ್ ಈಸ್ ಮೇನ್ಲಿ ಗುಡ್ ಫಾರ್ ಡಕ್ಟೈಲ್ ಮೆಟೀರಿಯಲ್. ಇದೇ ಇಷ್ಟು ಥಿಯರಿಗಿಂತ ಇದು ಬೆಸ್ಟ್ ವ್ಯಾಲ್ಯೂ ಕೊಡುತ್ತೆ ರಿಯಾಲಿಟಿ. ಅದರಿಂದ ಇದನ್ನ ಯೂಸ್ ಮಾಡೋದು. ಅಂದ್ರೆ ಶಿಯರ್ ಸ್ಟ್ರೈನ್ ಎನರ್ಜಿ ಫಾರ್ ದ ಕಾಂಪ್ಲೆಕ್ಸ್ ಸಿಸ್ಟಮ್ ಬಂದು ಇದು ಈಕ್ವೇಶನ್. ಇದು ಕಾಂಪ್ಲೆಕ್ಸ್ ಸಿಸ್ಟಮ್ಗೆ ಶಿಯರ್ ಸ್ಟ್ರೈನ್ ಕಂಡಿಡಿಯೋ ಈಕ್ವೇಶನ್. ಇದ್ರ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಶಿಯರ್ ಸ್ಟ್ರೈನ್ ಎನರ್ಜಿ ಆಫ್ ದಿ ಯಾವುದು ಯೂನಿಎಕ್ಸಲ್ ಟೆನ್ಸೈಲ್ ಟೆಸ್ಟ್. ಏನದು? ಸಿಗ್ಮಾ ವೈ ಸ್ಕ್ವೇರ್ ಬೈ 6g. ಅದಕ್ಕಿಂತ ಗ್ರೇಟರ್ ದನ್ ಈಕ್ವಲ್ ಆದ್ರೆ ಫೇಲ್ ಆಗುತ್ತೆ ಅಂತ. ಈಗ ನಾವು ಔಟ್ ಆಫ್ ದಿಸ್ ಇದು ಯಾವ್ದು ಫಾಲೋ ಮಾಡೋದು ಅಂದ್ರೆ ಡಕ್ಟೈಲ್ಗಾದ್ರೆ ಇದನ್ನೇ ವಾನ್ ಮಿಸಸ್ ಥಿಯರಿ ಆರ್ ಶಿಯರ್ ಸ್ಟ್ರೈನ್ ಥಿಯರಿ. ಅಂಡ್ ಬ್ರಿಟಲ್ಗಾದ್ರೆ ನಾವು ರೆಫರ್ ಮಾಡೋದು ಇದೆ ಪ್ರಿನ್ಸಿಪಲ್ ಸ್ಟ್ರೆಸ್ ಥಿಯರಿ. ಇದೇ ಥಿಯರೀಸ್ ಆಫ್ ಫೇಲ್ಯೂರ್ಸ್. ಆಸ್ ಸಿಂಪಲ್ ಆಸ್ ದಟ್. ಈ ತರ ನಿಮ್ಗೆ ಯಾರು ಹೇಳಲ್ಲ. ಐ ಕ್ಯಾನ್ ಚಾಲೆಂಜ್ ಯು. ಕ್ಲಿಯರಾ?
Yes, sir. ಎಸ್ ಸರ್. ಎಲ್ಲರೂ Sir. Sir. ಜನ ಬಿಟ್ಟು ಯಾರು ಹೇಳೋದಿಲ್ಲ. ಎಸ್ ಸರ್ Sir, sir. Sir, sigma 1, sigma 2, sigma 3 ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ ಇನ್ನೊಂದ್ಸತಿ ಹೇಳಿ. ಸಿಗ್ಮಾ 1 ಬಂದು ಮ್ಯಾಕ್ಸಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ ಅಲಾಂಗ್ ಎಕ್ಸ್, ಸಿಗ್ಮಾ 2 ಬಂದು ಪ್ರಿನ್ಸಿಪಲ್ ಸ್ಟ್ರೆಸ್ ಅಲಾಂಗ್ ವೈ, ಸಿಗ್ಮಾ 3 ಬಂದು ಮಿನಿಮಮ್ ಪ್ರಿನ್ಸಿಪಲ್ ಸ್ಟ್ರೆಸ್ ಅಲಾಂಗ್ ಝೆಡ್. ಅದು 3 ಡೈಮೆನ್ಷನ್ಲಿ. ವೈ ಅಲ್ಲೂ ಮ್ಯಾಕ್ಸಾ? ಮ್ಯಾಕ್ಸ್ ಇಲ್ಲ, ಮೀಡಿಯಂ. ಸಿಗ್ಮಾ 1 ಆಲ್ವೇಸ್ ಗ್ರೇಟರ್ ದನ್ ಸಿಗ್ಮಾ 2 ಅಂಡ್ ಸಿಗ್ಮಾ 2 ಆಲ್ವೇಸ್ ಗ್ರೇಟರ್ ದನ್ ಸಿಗ್ಮಾ 3. ಅದ್ರ ಮಧ್ಯೆ ಇರುತ್ತೆ ಸಿಗ್ಮಾ 2 ಬಂದು. ಸೊ ಮೀಡಿಯಂ ಪ್ರಿನ್ಸಿಪಲ್ ಸ್ಟ್ರೆಸ್ ಅಲಾಂಗ್ ಮೀಡಿಯಂ ವೈ. ಅಂತ ಹೇಳ್ಬಾರ್ದು, ಅದನ್ನ ಮೀಡಿಯಂ ಅಂತ ಏನು ಕರೆಯಲ್ಲ, ಬಟ್ ಮ್ಯಾಕ್ಸಿಮಮ್ ಮಿನಿಮಮ್ ಅಷ್ಟೇ ಲೆಕ್ಕ ತಗೊಳ್ಳೋದು ನಾವು. ಸಿಗ್ಮಾ 1 ಸಿಗ್ಮಾ 2 ಸಿಗ್ಮಾ 3 ಇದ್ದಾಗ ಮ್ಯಾಕ್ಸಿಮಮ್ ಬಂದು ಸಿಗ್ಮಾ 1, Yes, sir. ಮಿನಿಮಮ್ ಬಂದು ಸಿಗ್ಮಾ 3. ಅದು ಯಾವಾಗ ಅಂದ್ರೆ 3 ಡೈಮೆನ್ಷನ್ ಸಿಸ್ಟಮ್ಗೆ. 2 ಡೈಮೆನ್ಷನಲ್ ಸಿಸ್ಟಮ್ಗೆ ಸಿಗ್ಮಾ 1 ಸಿಗ್ಮಾ 2 ಅಷ್ಟೇ ಇರುತ್ತೆ, ಸಿಗ್ಮಾ 3 ನ ನೆಗ್ಲೆಕ್ಟ್ ಮಾಡ್ತಾರೆ. ಅವಾಗ ಇದೇ ಸಿಗ್ಮಾ 1 ಬಂದು ಮ್ಯಾಕ್ಸಿಮಮ್ ಆಗುತ್ತೆ, ಸಿಗ್ಮಾ 2 ಬಂದು ಏನಾಗುತ್ತೆ, ಸಿಗ್ಮಾ ಮಿನಿಮಮ್ 2 ಬಂದು ಏನಾಗುತ್ತೆ, ಒಂದು Minimum. ಮ್ಯಾಕ್ಸಿಮಮ್ ಇದ್ಮೇಲೆ ಇನ್ನೊಂದು ಏನಿರ್ಬೇಕು, ಮಿನಿಮಮ್. ಎಲ್ಲ ಮಲಗ್ಬಿಟ್ಟಿದ್ದಾರೆ ಒಂದ್ಸತಿ, ಈಗ ಎಲ್ಲರೂ ವೇಟ್ ಮಾಡ್ಬೇಕೀಗ, ನಮ್ಗೆಲ್ಲರೂ ಎಸ್ ಎಸ್ ಅಂತ ಹೇಳ್ಬೇಕು ಈಗ. ಮಿನಿಮಮ್ ಆಗುತ್ತೆ ಸರ್. ಎಷ್ಟು ಜನ ಇದ್ದೀರಾ ಲೈನಲ್ಲಿ ಹೇಳಪ್ಪ, ಆದಷ್ಟು ಚೆಕ್ ಮಾಡಿ. ಎಸ್ ಸರ್. ಎಸ್ ಸರ್. ಎಷ್ಟು ಜನ ಇದ್ದಾರೆ ಲೈನಲ್ಲಿ ಅಂತ ಕೇಳಿದ್ದು, ಆನ್ಲೈನಲ್ಲಿ. 11 ಜನ ಇದ್ದಾರೆ. ಎಸ್ ಸರ್. ಹಾ? 14. 12 ಜನ. ಓ 12 ಜನ. 12ರಲ್ಲಿ ನಾನು ಇಬ್ಬರನ್ನ ಮೈನಸ್ ಮಾಡು, ನಾನೇ ಇರ್ತೀನಿ ಅಲ್ಲಿ 2. 10 ಇದ್ದಾರೆ ಹಾಗಾದ್ರೆ. ಓಕೆ, ಸರ್ ಇಲ್ಲ ನಿಮ್ಮನ್ನ sir, ಬಿಟ್ಟು 12 ಜನ ಇದ್ದಾರೆ ಸರ್. ಹಂಗೆ ನೀವಿಬ್ರು ನಿಮ್ಗೆ ಉಳಿದವರೆಲ್ಲ ನಿದ್ದೆ ಮಾಡ್ತಿಲ್ಲ ಅಲ್ವೇನ್ರಪ್ಪ? ಟೈಮ್ ಎಷ್ಟಪ್ಪ? ಸರ್ ಇನ್ 15 ಮಿನಿಟ್ಸ್ ಇದೆ ನಾಳೆ. ಅಯ್ಯೋ ದೇವ್ರೆ, ಸ್ಟಾಪ್ ಮಾಡೋಣ ಬಿಡಪ್ಪ, ಆಯ್ತು ಬೇಡ, ಜಾಸ್ತಿ ಆಗೋಯ್ತು ಇವತ್ತಾಗಿರೋದು, ಬೇಜಾನಾಯ್ತು. ಇನ್ನೊಂದು ಏನಿತ್ತು ಅಂದರೆ ಬೀಮ್ ಬಗ್ಗೆ, ಮೂಮೆಂಟ್ ಆಫ್ ಇನರ್ಷಿಯಾ ಬಗ್ಗೆ, ಇದು ಮೂಮೆಂಟ್ ಆಫ್ ಇನರ್ಷಿಯಾ, ಟಾರ್ಜನ್ ಬಗ್ಗೆ, ಇದೆಲ್ಲ ಇದು ಓಕೆ, ಇದು ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟ್ ಸಾಕ್ಬಿಡಿ, ಸ್ಟಾಪ್ ಮಾಡೋಣ, ಓವರ್ ಎಕ್ಸಸ್ ಆಗ್ಬಿಡಿದೆ ಆಲ್ರೆಡಿ. ನಾನು ಅಷ್ಟು ಸಬ್ಜೆಕ್ಟ್ನ ಇಷ್ಟರಲ್ಲಿ ಹೇಳಿದ್ದೀನಿ ಅಂದರೆ ಬೇಜಾನೆ. ಉಳಿದಿದ್ದೇನು ತೊಂದರೆ ಇಲ್ಲ. ನಾನು ಮೂಮೆಂಟ್ ಆಫ್ ಇನರ್ಷಿಯಾ ಎಲ್ಲ ಓದಿದ್ದೀರಲ್ಲ, ಇದೆಲ್ಲ ಬೀಮು ಎಲ್ಲ Okay, sir. ಮೆಕ್ಯಾನಿಕ್ಸ್. ಓಕೆ. ಇದಕ್ಕೆ ಅರ್ಥ ಆಯ್ತಾ? ನಾನು 1.5 hour ಏನಕ್ಕೆ ಸ್ಪೆಂಡ್ ಮಾಡಿದೆ ಅಂತ ಕಲೆಕ್ಷನ್ ಮಾಡಕ್ಕೆ, ಇಷ್ಟೆಲ್ಲ ಮಾಡೋಕ್ಕೆ. ಗೊತ್ತಾಯ್ತಾ? So hope all of you understood the basics of some of ಇವಾಗ ಹೇಳಿರೋದು ಗ್ಲಿಮ್ಸೇ ಅಂತಾರ ಅನ್ಕೋಬಿಡು, ಬಟ್ ಇಂಟರ್ವ್ಯೂಗೆ ಆಲ್ಮೋಸ್ಟ್ ಒಂದು ಲೆವೆಲ್ ಕವರ್ ಮಾಡಿದ್ದೀವಿ. ಹೋಪ್ ಯು ಅಂಡರ್ಸ್ಟುಡ್ ಆ್ಯಂಡ್ ಇಟ್ ಮೇಡ್ ವೆರಿ ಇಂಟ್ರಾಕ್ಟಿವ್ ಸೆಷನ್ ಅನ್ಕೋತೀನಿ, ಆ್ಯಂಡ್ ಫ್ರೂಟ್ಫುಲ್ ಸೆಷನ್ ಅನ್ಕೋತೀನಿ. ವೇಸ್ಟ್ ಅಂತೂ ಆಗಿಲ್ಲ ಆ್ಯಂಡ್ ಬೋರಿಂಗ್ ಅಂತೂ ಆಗಿಲ್ಲ ಅನ್ಕೋತೀನಿ. ಎಸ್ ಸರ್? ನೋ ಎಸ್ ಎಷ್ಟೇ ಇಷ್ಟು ಟೈಮ್ ವೇಸ್ಟ್ ಮಾಡಿಕೊಂಡು, ವೇಸ್ಟ್ ಅಲ್ಲ, ಇಷ್ಟು ಸ್ಪೆಂಡ್ ಮಾಡಿಕೊಂಡು ನೈಟ್ ಎಲ್ಲ ಓವರ್ ನೈಟ್ ಇಟ್ಕೊಂಡು ಮಾಡಿರೋದು, ನೀವು ಇವತ್ತಿಗಷ್ಟೇ ಆನ್ಸರ್ ಅಲ್ಲ, ನಾಳೆ ಇನ್ನೊಂದು ವಾರ ಬಿಟ್ಟರು ಆನ್ಸರ್ ಹೇಳ್ಬೇಕು. ಹಂಗಿದ್ರೆ ಮಾತ್ರ. ಪುನಃ ಅದೇ ಸೈಲೆಂಟಾಗಿ ನಿಂತ್ಕೊಂಡ್ರೆ ನನ್ನ ಹತ್ರ ಬರಲೇಬೇಡಿ. ಇದನ್ನು ರಿಪೀಟ್ ಮಾಡ್ಕೋಬೇಕು, ಮೆಮೊರೈಸ್ ಮಾಡ್ತಾ ಇರಬೇಕು, ಬರ್ಕೋತಾ ಇರಬೇಕು. ನೀವು ಹೆಂಗೆ ಬರ್ಕೋತಾ ಇದ್ದೀರ ಅದು ನಿಮ್ಗೆ ಬಿಟ್ಟಿದ್ದು. ಈ ಫ್ಲೆಕ್ಚುಯಲ್ ರಿಜಿಡಿಟಿ ಸ್ವಲ್ಪ ಹೇಳ್ತೀನಿ, ಇವೆಲ್ಲ ಇಂಪಾರ್ಟೆಂಟು. ಅದು ಬೀಮ್ ಪಾರ್ಟ್ ಬಂದಾಗ ಹೇಳ್ತೀನಿ, ಮೂಮೆಂಟ್ ಆಫ್ ಇನರ್ಷಿಯಾ ಇಂಪಾರ್ಟೆಂಟು, ಬೀಮ್ ಪಾರ್ಟ್ ಬಂದಾಗ ಹೇಳ್ತೀನಿ. ನೆಕ್ಸ್ಟ್ ಡೇ ಒಂದು ಯಾವಾಗಲೂ ಹೇಳ್ತೀನಿ ಬಿಡಿ, ಅದಿನ್ನು ಹಾರ್ಡ್ಲಿ ನಂದು 1/4 ಗಂಟೆ ತೊಗೊಳುತ್ತೆ ಅಷ್ಟೇ, ಅಷ್ಟೇ. ಓಕೆ, ದಟ್ಸ್ ಆಲ್ ಅಬೌಟ್ ದಟ್ ಟುಡೇ. ನಾಳೆ ಇಂಟ್ರ್ಯೂಗೆ ಏನಾದ್ರು ಬಂದರೆ ಹೇಳಿ ಈ ಕ್ವಶನ್ಸ್. ಥ್ಯಾಂಕ್ ಯು ಸರ್. Thank ಇವಾಗ you, ಡಿಸೈನ್ sir. ಓದ್ತಿರಲ್ಲ, ನಿಮಗಿಂತ ಇವರು ಡಿಸೈನ್ ಸ್ಟಾರ್ಟ್ ಮಾಡೋದು ಈಗ ಅವ್ರಿಗೆ ವೆರಿ ಈಸಿ ಆಗುತ್ತೆ, ಹೇಳ್ತೀನಲ್ಲ ಕಾನ್ಸೆಪ್ಟ್. DME 1 ತಗೊಳ್ತಾರಲ್ಲ ಸ್ಪೆಷಲ್. ಎನಿವೆ